ಡ್ಯೂಟಿ ಯಾವಾಗ್ಲೂ ನಾವ್ ಹೇಳ್ದಂಗೆ ಡ್ಯೂಟಿ ಯಾವಾಗ್ಲೂ ಕಡಿಮೆನೇ ಇರೋದಿಲ್ಲ, ಜಾಸ್ತಿ ಇರೋದೇ ಇಲ್ಲ. ಇರೋದೇ ಇಲ್ಲ. ಆ ಹ್ಮ್. ಇತ್ತೀಸ್ಕಂತೂ ರ್ಯಾಪಿಡೋ ಮತ್ತೆ ನಿಮ್ದಿಲ್ವಾ ಇನ್ನು ರ್ಯಾಪಿಡೋ ಇಲ್ಲ ಯಾವ್ದು? ಇಲ್ಲ. ಓಲಾ ಉಬರ್ ಇದೆ. ಹಾ. ನಾವು ರ್ಯಾಪಿಡೋ ಅಂದ್ರೆ ಇದು ಬೈಕ್ ಟ್ಯಾಕ್ಸಿ ಇದೆಯಲ್ಲ, ಹ್ಮ್. ಅದರಿಂದ ತುಂಬಾ ತೊಂದರೆ ಇದೆ. ತೊಂದ್ರೆ ಅದು ಆಗಿದ್ಯಾ? ಎಷ್ಟೇ ಹೇಳಿದ್ರು ಅದು ಅದೇನು ಸರಿ ಹೋಗಲ್ಲ, ನಮಗೆ ಗೊತ್ತಿದೆ. ಬೈಕ್ ಟ್ಯಾಕ್ಸಿ ಬೇಡ ಅಂತ ನೀವ್ ಹೇಳ್ತಾ ಇದೀರಾ? ಬೇಡ ಅಂತಲ್ಲ ಮೇಡಮ್, ಅವರು ಬರ್ಲಿ. ಹ್ಮ್. ನಾವೇನ್ ಹೇಳೋದಂದ್ರೆ ಈಗ ನಮ್ಗೆ ಹಂಗೆ ಒಂದು ರೂಪರೇಷೆ ಇದೆ, ಹ್ಮ್. ಅದೇ ತರ ಅವ್ರದ್ದು ಬರ್ಲಿ. ಹ್ಮ್. ಈಗ ನಮ್ಗೆ ನೀವು ಯೂನಿಫಾರ್ಮ್ ಹಾಕ್ಬೇಕು ಅಂತೀರಿ, DL ಮಾಡಿಸ್ಬೇಕು ಅಂತೀರಿ, ಹ್ಮ್. ಟಾಪ್ ಹಿಂಗೆ ಇರ್ಬೇಕು ಅಂತೀರಿ, ಮತ್ತೆ Uniform ಕಲರ್ ಹಾಗೆ ಇರ್ಬೇಕು ಅಂತೀರಿ. ಕಲರ್ ಮಾತ್ರ ಹೀಗೆ ಇರ್ಬೇಕು ಅಂತ ಹೇಳ್ತೀರಿ. ಆಮೇಲೆ ನಮ್ದು ಅವ್ರದ್ದು ವೈಟ್ ಬೋರ್ಡ್, ನಮ್ದು ಯೆಲ್ಲೋ ಬೋರ್ಡ್ ಇರ್ಬೇಕು. ಹ್ಮ್. ನಾವು ಟ್ಯಾಕ್ಸ್ ಕಟ್ತೀವಿ, ಹ್ಮ್. ಅವ್ರು ವೈಟ್ ಬೋರ್ಡ್ ಮಾಡಿಸ್ಕೊಂಡು 5 ವರ್ಷಕ್ಕೂ 15 ವರ್ಷಕ್ಕೂ ಒಂದ್ಸಲ FC ಮಾಡಿಸ್ತಾರೆ. ನಾವು ಪ್ರತಿ ವರ್ಷ ನಾವು FC ಮಾಡಿಸ್ತೀವಿ. ಹ್ಮ್. ಮತ್ತೆ ಅವ್ರಿಗೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಅವ್ರಿಗೆ ಆತರ ಮಾಡಿ ಅಂತ ಹೇಳ್ತಾರೆ, ನಾವು ಬೇಡ ಅಂತ ಹೇಳೋದಿಲ್ಲ. ಯಾಕೆ ನಮ್ಮಂಗೆ ಅವರು ಬಂದಿರ್ತಾರೆ, ನಾವು ಬೇಡ ಅಂತ ಎಲ್ಲ ಹೇಳೋದಿಲ್ಲ. ನಾವ್ ಹೇಳೋದ್ರೆ ನಮ್ಗೆ ಹೇಗೆ ಒಂದು ರೂಲ್ಸ್ ಮಾಡಿದಿರಿ ಆತರ ಅವ್ರಿಗೊಂದು ರೂಲ್ಸ್ ಮಾಡಿ ಗೊತ್ತಾಗ್ಲಿ. ಈಗ ನಮ್ ಹೆಂಗ್ ಆಟೋ ಡ್ರೈವರ್ ಅಂತ ಹೇಳಿ ಗೊತ್ತಾಗುತ್ತೆ, ಹಂಗೆ ಅವರು ಬೈಕ್ ಟ್ಯಾಕ್ಸಿ ಡ್ರೈವರ್ಗಳು ಅಂತ ಗೊತ್ತಾಗ್ಲಿ. ಹಾಗೆ ಅವರು ಈಗ ಯಾರೋ ಬರ್ತಾನೆ, ಎಲ್ಲಿಂದನೋ ಬರ್ತಾನೆ, ಗಾಡಿ ರಿಜಿಸ್ಟ್ರೇಷನ್ ಇಲ್ಲ, ಅದು ಇಡೀ ಆಲ್ ಇಂಡಿಯಾ ಪರ್ಮಿಟ್ ಇಟ್ಕೊಂಡ್ರೆ ಅದ್ರಲ್ಲಿ ಏನು ಇರೋದಿಲ್ಲ. ಅವನ್ ಬಂದು ನಮಗಿಲ್ಲಿ ಇದ್ ಮಾಡ್ತಿದ್ದಾನೆ. ನಾವ್ ಹೇಳೋದು ಅಂದ್ರೆ ಮೊದಲನೇದಾಗಿ ಭಾಷೆ ಗೊತ್ತಿರ್ಬೇಕು. ಯಾವುದೇ ಊರಿಗೆ ಹೋಗ್ಲಿ ಅಲ್ಲಿ ಲೋಕಲ್ ಭಾಷೆ ಗೊತ್ತಿರ್ಬೇಕು. ಮತ್ತೆ ಅಲ್ಲಿ ಲೋಕಲ್ದು DL ಇರ್ಬೇಕು, ಇಂಪಾರ್ಟೆಂಟ್. ಅದು ಅವೆರಡು ಇದ್ರೆ ಮಾಡ್ಲಿ, ಯಾರು ಬೇಡ ಅಂತ ಹೇಳ್ತಾರೆ. ಅಲ್ಲ ಓಕೆ, ಇವಾಗ ಯುದ್ಧದಿಂದ ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಅಲ್ಲ, ಯುದ್ಧದಿಂದ ಗ್ಯಾಸ್ ರೇಟ್ ಜಾಸ್ತಿ ಒಂದ್ ಕಡೆ ಗ್ಯಾಸ್ ಸಿಗ್ತಾ ಇಲ್ಲ. ಅದು ಈಗ ಇಂಟರ್ನ್ಯಾಷನಲ್ ಮಾರ್ಕೆಟ್ ಬಗ್ಗೆ ನಮ್ಗೇನು ಗೊತ್ತಿರೋದಿಲ್ಲ ನಿಜ ಹೇಳ್ಬೇಕು ಅಂತಂದ್ರೆ. ಇಲ್ಲಿ ಸರ್ಕಾರ ಇಲ್ಲ ಇವ್ರು ಮಾಡ್ತಿದಾರೋ ಇಲ್ಲ ಅವ್ರು ಮಾಡ್ತಿದಾರೋ ಅಂತ ನಮ್ಗಂತೂ ತೊಂದರೆ ಆಗಿದೆ. ತೊಂದ್ರೆ ಆಗಿದೆ. ಅದ್ರಲ್ಲಿ ಎರಡು ಮಾತಿಲ್ಲ, ಗ್ಯಾಸ್ ಸಿಗ್ತಾನೆ ಇಲ್ಲ. ನೀವು ಒಬ್ರೇ ಕೆಲಸ ಮಾಡೋದಾ ಅಥವಾ ಯಾರಾದ್ರೂ ಕೆಲ್ಸ ಒಬ್ರೇ ಮಾಡೋದು, ಒಬ್ರೇ ಆಟೋಲಿ ನಂಬ್ಕೊಂಡಿರೋದು ಬೇರೆ ಏನಾದ್ರು ಕೆಲ್ಸ? ಆಟೋದ ನಂಬಿರೋದು. ಮತ್ತೆ ಹೆಂಗೆ ಬಾಡಿಗೆ ಎಲ್ಲ ಹೆಂಗ್ ಬೀಳ್ತಾ ಇದೆ? ಬಾಡಿಗೆಗಳು ಕಡಿಮೆ ಇದೆ. ಕಡಿಮೆ ಇದೆ. ನಮ್ಗೆ ಸೇವಿಂಗ್ಸ್ ಉಳಿತಾಯ ಹೇಗೆ? ಉಳಿತಾಯ ಅನ್ನೋದು ಯಾವಾಗ್ಲೂ ಇಲ್ಲ ಬಿಡಿ, ಆಟೋದವ್ರಿಗೆ ಯಾವಾಗ್ಲೂ ಉಳಿತಾಯ ಇರಕ್ ಸಾಧ್ಯನೇ ಇಲ್ಲ, ಸಾಲನೇ. ಈಗ್ಲೂ ಅಷ್ಟೇ, ಯಾವಾಗ್ಲೂ ಅಷ್ಟೇ. ಸಾಲಕ್ಕೆಲ್ಲ ಹೇಗೆ ಸರ್? ಮತ್ತೆ ಸಾಲ ಮಾಡ್ತೀವಿ, ಮತ್ತೆ ಕಟ್ತೀವಿ, ಅದೇ ತೀರಿಸ್ತೀವಿ. ಅದೇ ನಮ್ ಜೀವನ. ಹೊಟ್ಟೆಪಾಡು. ಹೊಟ್ಟೆಪಾಡು ಅಂದ್ರೆ ಅದೇ ಹೀಗೆ ಮಾಡ್ಬೇಕು. ಮಕ್ಳು ಮರಿ ಏನಿಲ್ಲ ಬಿಡಿ, ಹ್ಮ್. ಮಕ್ಳು ಮರಿ ಅವ್ರನ್ನ ಒಳ್ಳೆ ಎಜುಕೇಶನ್ ಅಂತೂ ನಾವು ಕಳ್ಸಕ್ ಆಗೋದು ಇಲ್ಲ, ಕಳ್ಸೋದು ಇಲ್ಲ. ಬಾಡಿಗೆ ಬಂತು ನೋಡಿ ನಿಮ್ಗೆ. ಇಲ್ಲ ಅಮ್ಮವರೇ ಅವರು. ಹೌದಾ? ಹಾ, ಹಂಗಾಗಿ ಒಳ್ಳೆ ಜೀವನ ಅಂತೂ ಇಲ್ಲ. ಹ್ಮ್. ಜನಗಳು ಮಾಮೂಲಿ ನೋಡೋದು ಗೊತ್ತಿದೆಯಲ್ಲ, ಒಂಥರ ನೋಡ್ತಾರೆ. ಅದ್ರ ಬಗ್ಗೆ ನಮ್ಗೇನು ಅಭಿಪ್ರಾಯ ಏನಿಲ್ಲ, ನೋಡ್ಕೊಳ್ಳಿ ಅವ್ರ ಪಾಡ್ಗೋರು, ಏನ್ ಚಿಂತೆ ಇಲ್ಲ. ನಮಗೂ ಸ್ವಾಭಿಮಾನ ಇದೆ, ಬದುಕ್ತಿವಿ, ಅದ್ರಲ್ಲೇನ್ ತೊಂದರೆ ಇಲ್ಲ. ಬಟ್ ನಾವ್ ಹೇಳೋದು ಅಂದ್ರೆ, ನೀವು ಬೈಕ್ ಟ್ಯಾಕ್ಸಿ ಮಾಡೋದಾದ್ರೆ ಅವ್ರಿಗೊಂದು ಏನಿದೆ ಅದು ಕಾನೂನನ್ನ ರೂಪಿಸ್ಬೇಕು. ನೀವು ರೂಪಿಸೋದಿಲ್ಲ. ಅದು ಅವರಿಂದ ನಿಮ್ಗೆ ಏನ್ ಲಾಭ ಇದೆಯೋ ನಮಗೆ ಗೊತ್ತಿಲ್ಲ. ನೀವು ಹೇಳ್ಬೇಕು ಇವಾಗ ಮುಖ್ಯಮಂತ್ರಿಗಳು ಅಥವಾ ಯಾರು ಅಲ್ಲ, ರಾಜಕಾರಣಿಗಳಿದ್ದಾರೆ, ಒಂದು ದಿನ ನಮ್ಮ ಏನು ಸ್ಥಾನದಲ್ಲಿ ಕುತ್ಕೊಂಡು ಆಟ ಓಡಿಸಿ ಒಂದು ದಿನ ಜೀವನ ನೀವು ಬರ್ಸಿ ಅಂತ ಹೇಳ್ಬೇಕು. ಮೇಡಮ್, ಹೇಳೋದ್ರಿಂದ ನಾವು ಆಲ್ರೆಡಿ ಲೆಟ್ರೇ ಕೊಟ್ಟಿದೀವಿ. ಕೊಟ್ಟಿದ್ದೀರಾ? ನಮ್ಮ ಇದರಿಂದ ನಾವು ಲೆಟರ್ ಕೊಟ್ಟಿದೀವಿ, ಬೇಕಾದಷ್ಟು ಕಡೆ ಮಾತಾಡಿ. ನಮ್ಗೆ ನೀವ್ ಏನೇ ಮಾಡಂಗಿದ್ರು ಅದೊಂದು ರೂಪುರೇಷೆ ಮಾಡಿ ಅಂತ. ನೀವು ಬೈಕ್ ಟ್ಯಾಕ್ಸಿ ಬೇಡ ಅನ್ನೋದಕ್ಕಿನ್ನ, ಯಾಕೆಂದ್ರೆ ಅವರು ನಮ್ಮವರೇ ಆಗಿದ್ರೆ ಲೋಕಲ್ ಲ್ಯಾಂಗ್ವೇಜ್ ಇರ್ಲಿ, ಮತ್ತೆ ನಮ್ದು DL ಇರ್ಲಿ, ನಿಮ್ದು ಏನೊಂದು ಕೋರ್ಟ್ ಕೂಡ ಹೇಳಿದೆ ಒಂದು ರೂಪುರೇಷೆ ಮಾಡಿ ಅಂತ. ಆದ್ರೆ ಇವರು ಮಾಡ್ತಾ ಇಲ್ಲ, ಅದ್ ಯಾಕೆ ಅಂತ ಗೊತ್ತಿಲ್ಲ. ಮಾತೆತ್ತಿದ್ರೆ ಕೋರ್ಟಲ್ಲಿ ಇದೆ ಅಂತಾರೆ. ಕೋರ್ಟಲ್ಲಿರೋರು ಯಾರು ನಮ್ಮವರಲ್ವಾ ಅಂತ ನನಗೆ ಗೊತ್ತಾಯ್ತಲ್ಲ, ನಿಮ್ಮವ್ರು ಯಾರು ಅಂತ ಗೊತ್ತಾಗ್ತಿಲ್ಲ. ಇದು ಸರ್ಕಾರ ನಮ್ದಲ್ವಾ, ಕೋರ್ಟ್ ನಮ್ದಲ್ವಾ, ಅದು ಏನಿದು ಅಂತ. ನಿಮ್ದಲ್ಲ ಅಂತ ನಿಮಗೆ ಫೀಲ್ ಆಗ್ತಾ ಇದೆ? ಇಲ್ಲ, ನಮ್ಮದೇ. ಆದ್ರೆ ಅವ್ರು ಅನ್ಕೊಂಡಿದಾರ ಅಂತ, ಇವ್ರು ಯಾರು ನಮ್ಮವರಲ್ಲ ಆಟೋದವರು ಅಂತ ಹೌದಾ? ಅಂತ ನಮ್ಗೆ ಅನಿಸ್ತಿರೋದು. ಹಂಗಾಗಿ ಈ ತರ ಪ್ರಾಬ್ಲಮ್ ಇದೆ. ಆದ್ರೆ ಆಟೋದವ್ರಿಗೆ ಒಂದು ಗೊತ್ತಿದೆಯಲ್ಲ ಸರ್, ಹೆಂಗೆ ಅದು ಅನ್ಕೊಂತಾರೆ? ಅಲ್ಲ, ಅಂತಂದ್ರೆ ಕಾನೂನು ಇದೆಯಲ್ಲ ಮೇಡಮ್, ಅದಕ್ಕೆ ಹ್ಮ್. ಕಾನೂನು ರೀತಿನೇ ಹೋಗ್ಬೇಕಲ್ಲ. ಹ್ಮ್. ನಾವು ಕಾನೂನು ರೀತಿನಲ್ಲೇ ಎಲ್ಲ ಕೇಳಿದೀವಿ, ಏನು ಕೊಡ್ತಾ ಇಲ್ಲ. ಕೇಳ್ತಾನೆ ಇದೀವಿ, ಈಗಿಂದಲ್ಲ ಕೇಳ್ತಾನೆ ಇದೀವಿ. ಆಟೋದವರು ಎಜುಕೇಶನ್ ಅದೆಲ್ಲ ಬಿಡಿ, ಅದು ಈ ಕನಸಿನ ಮಾತದು. ಯಾವುದು ಫ್ರೀ ಇಲ್ಲ. ಈಗ ಬೇರೆ ಫ್ರೀ ಬೇರೆ ಮಾಡಿದ್ದಾರೆ. ಈ ಫ್ರೀ ಮಾಡೋದ್ರಿಂದ ಯಾರಿಗ್ ಲಾಭ ಅಂತ ನಮಗಂತೂ ಗೊತ್ತಿಲ್ಲ. ಫ್ರೀ ಮಾಡಿದಾಗಿಂದ ನಿಮಗೆ ಎಲ್ಲ ಬಿಸ್ನೆಸ್ ಅದು ಅಲ್ಲ, ಯಾರಿಗ್ ಲಾಭ ಅಂತ, ನಮಗ ಸರ್ಕಾರಕ್ಕ ಅಂತ. ಸರ್ಕಾರಕ್ಕೆ ಲಾಭಕ್ಕಿಂತ ಬಸ್ಸಿಗೆ ಪೇಂಟಿಂಗ್ ಮಾಡ್ಸಕ್ ಆಗ್ತೇನೆ. ಇಲ್ಲ ಪಾಪ, ಅವ್ರಿಗೂ ಏನು ಕೊಡಕ್ ಆಗ್ತಲ್ಲ. ಅವರು ಈಗ 20ನೇ ತಾರೀಕಿನ ಸ್ಟ್ರೈಕ್ ಕರೆದವ್ರು, ಮೋಸ್ಟ್ಲಿ ಅವರು ಕರೆದವ್ರೆ. ಹಿಂಗೆ ಕರಿತಾನೆ ಇರ್ತಾರೆ. ನಮ್ಮದು ಮುಗಿದೇ ಇರೋ ಕತೆ, ಬರೀ ಹೇಳ್ತಾನೆ ಇರ್ತೀವಿ ನಾವು, ಅವ್ರು ಕೇಳ್ತಿರ್ತಾರೆ ಅಷ್ಟೇ. ಲೆಟರ್ಗಳು ಕೊಡ್ತೀವಿ, ಬರ್ತೀವಿ. ಮೊನ್ನೆ ಕೂಡ ಕೊಟ್ಟಿದೀವಿ, ನೀವು ಮಾಡಿ ಅಂತ. ಕೋರ್ಟ್ಗೆ ಹೋಗೋಕೆ ಅಂತಂದ್ರೆ ಯಾವ ತರ ಹೋಗೋದು ನಾವು ಕೋರ್ಟ್ಗೆ? ಎಲ್ಲಿಂದ ತರೋದು? ಇಲ್ಲಿ ಮಕ್ಳಿಗೆ ಕಟ್ಟಕ್ಕೆ ಇಲ್ಲ. ಯಾರು ಲಾಯರ್ ಫ್ರೀಯಾಗಿ ಯಾರೇನು ವರ್ಕ್ ಮಾಡಲ್ಲ, ಬರೀ ಆದರ್ಶಗಳು ಹೇಳ್ತಾರಷ್ಟೇ.
ಆದರ್ಶಗಳು ಹೇಳಕ್ಕಷ್ಟೇ ಇರೋದು. ಯಾವ ಕಾರಣಕ್ಕೂ ನಮ್ಮ ಪರವಾಗಿ ನಿಂತ್ಕೊಳ್ಳೋರು ಇದುವರೆಗೂ ನಾವು ನೋಡ್ಲೇ ಇಲ್ಲ, ನೋಡೋದು ಇಲ್ಲ ಮೋಸ್ಟ್ಲಿ. ಮಾಧ್ಯಮಗಳು ಅಷ್ಟೇ, ಯಾರ್ದೋ ಒಬ್ರಿಗೆ ಕಾಲ್ ಜಾರಿ ಬಿದ್ದು ಬಿಟ್ರೆ ಗಂಟಾಂಗಟ್ಲೆ ಆಗ್ತಾರೆ. ಕೊನೆಯದಾಗಿ ಸರ್ಕಾರಕ್ಕೆ ಏನ್ ಹೇಳ್ತೀರಾ? ನಮ್ಮ ಸರ್ಕಾರಕ್ಕೆ ಏನ್ ಹೇಳ್ತೀವಿ, ನೀವ್ ಏನೇ ಮಾಡಂಗಿದ್ರು ನಮ್ಮ ಜನನ ಉಳಿಸ್ಕೊಳ್ತಕ್ಕಂಥದನ್ನ ಒಂದು ಪ್ಲಾನ್ ಮಾಡಿ ಅಂತ. ನಮ್ಮ ಲೋಕಲ್ ಏನಿರ್ತಾರೆ ಅವ್ರು ಉಳಿಸ್ಕೊಳ್ಳಿ. ಯಾಕೆ ನಿಮ್ಗೆ ಓಟ್ ಹಾಕೋರು ನಾವೇ, ನೀವ್ ಏನ್ ಕಷ್ಟ ಕೊಟ್ಟರು ಅನ್ಭವಿಸೋದು ನಾವೇ. ಹಂಗಾಗಿ ನಮ್ಮನ್ನ ಉಳಿಸ್ಕೊಳ್ಳಿ, ನಿಮ್ ಜೊತೆ ನಾವಿರ್ತೀವಿ ಅಷ್ಟೇ ಹೇಳೋದು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.